ಓಂ ಶಾಂತಿ. ಮುರಳಿಯ ದಿನಾಂಕ 8/9. ಅವ್ಯಕ್ತ ಬಾಪ್ದಾದ ರಿವೈಸ್ ಡೇಟ್ 15/12/2001 ಇಸ್ವಿಯ ಮಹಾವಾಕ್ಯಗಳು. ಮುರಳಿಯ ಹೆಡ್ಡಿಂಗ್: ಏಕವ್ರತದವರಾಗಿ ಪವಿತ್ರತೆಯ ಧಾರಣೆಯ ಮುಖಾಂತರ ಆತ್ಮೀಯತೆಯಲ್ಲಿ ಇದ್ದು ಮನಸಾ ಸೇವೆ ಮಾಡಿರಿ. ಏಕವ್ರತದವರಾಗಿ ಪವಿತ್ರತೆಯ ಧಾರಣೆಯ ಮುಖಾಂತರ ಆತ್ಮೀಯತೆಯಲ್ಲಿ ಇದ್ದು ಮನಸಾ ಸೇವಾ ಮಾಡಿರಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇಂದು ಆತ್ಮಿಕ ತಂದೆ 4 ಕಡೆಯ ಆತ್ಮಿಕ ಮಕ್ಕಳ ಆತ್ಮೀಯತೆಯನ್ನ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳಲ್ಲಿ ಆತ್ಮೀಯತೆಯ ಹೊಳಪು ಎಷ್ಟಿದೆ. ಆತ್ಮೀಯತೆಯ ನಯನಗಳಿಂದ ಪ್ರತ್ಯಕ್ಷವಾಗತ್ತೆ. ಆತ್ಮೀಯತೆಯ ಶಕ್ತಿ ಇರುವ ಆತ್ಮ ಸದಾ ನಯನಗಳಿಂದ ಅನ್ಯರಿಗೂ ಸಹ ಆತ್ಮೀಯತೆಯ ಶಕ್ತಿಯನ್ನ ನೀಡ್ತಾರೆ. ಆತ್ಮೀಯತೆಯ ಮುಗುಳ್ನಗೆ ಅನ್ಯರಿಗೂ ಸಹ ಖುಷಿಯ ಅನುಭವವನ್ನ ಮಾಡಿಸ್ತದೆ. ಅವರ ಚಲನೆ, ಮುಖ ಫರಿಸ್ತೆಗಳ ಸಮಾನ ಡಬಲ್ ಲೈಟ್ ರೂಪದಲ್ಲಿ ಕಾಣಿಸುತ್ತೆ. ಈ ರೂಪದ ಆತ್ಮೀಯತೆಗೆ ಆಧಾರವಾಗಿದೆ ಪವಿತ್ರತೆ. ಎಷ್ಟು ಅಷ್ಟು ಮನ, ವಚನ, ಕರ್ಮದಲ್ಲಿ ಕಾಣಿಸ್ತದೆ, ಅಷ್ಟು ಆತ್ಮೀಯತೆ ಕಂಡುಬರುತ್ತೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಶೃಂಗಾರವಾಗಿದೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಮರ್ಯಾದೆಯಾಗಿದೆ. ಆದ್ದರಿಂದ ಬಾಪ್ದಾದ ಪ್ರತಿಯೊಬ್ಬ ಮಗುವಿನ ಪವಿತ್ರತೆಯ ಆಧಾರದಿಂದ ಕೂಡಿದ ಆತ್ಮೀಯತೆಯನ್ನ ನೋಡ್ತಾ ಇದ್ದಾರೆ. ಆತ್ಮೀಯತೆಯ ಶಕ್ತಿ ಇರುವ ಆತ್ಮ ಈ ಲೋಕದಲ್ಲಿ ಅಲೌಕಿಕ ಫರಿಸ್ತೆಗಳಂತೆ ಕಾಣ್ತಾರೆ. ಆದ್ರಿಂದ ತನ್ನನ್ನು ತಾವೇ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನನ್ನ ಸಂಕಲ್ಪ, ಮಾತಿನಲ್ಲಿ ಎಷ್ಟು ಆತ್ಮೀಯತೆ ಇದೆ. ಆತ್ಮೀಯತೆಯ ಸಂಕಲ್ಪ ತನ್ನಲ್ಲಿಯೂ ಶಕ್ತಿ ತುಂಬುವಂಥದ್ದಾಗಿದೆ ಮತ್ತು ಅನ್ಯರಿಗೂ ಶಕ್ತಿಯನ್ನು ನೀಡುತ್ತದೆ. ಇದನ್ನೇ ಬೇರೆ ಶಬ್ದಗಳಲ್ಲಿ ಹೇಳಲಾಗ್ತದೆ. ಆತ್ಮೀಯತೆಯ ಸಂಕಲ್ಪ ಮನಸಾ ಸೇವೆಗೆ ನಿಮಿತ್ತವಾಗತ್ತೆ. ಆತ್ಮಿಕತೆಯ ಮಾತು ಸ್ವಯಂ ಮತ್ತು ಅನ್ಯರಿಗೆ ಸುಖದ ಅನುಭವವನ್ನ ಮಾಡಿಸುತ್ತೆ, ಶಾಂತಿಯ ಅನುಭವವನ್ನ ಮಾಡಿಸುತ್ತೆ. ಒಂದು ಆತ್ಮಿಕ ಮಾತು ಅನ್ಯ ಆತ್ಮಗಳ ಜೀವನದಲ್ಲಿ ಮುಂದುವರಿಯುವಲ್ಲಿ ಆಧಾರವಾಗತ್ತೆ. ಆತ್ಮೀಯ ಮಾತನಾಡುತ್ತಾ ವರದಾನಿ ಆತ್ಮಗಳಾಗ್ತಾರೆ. ಆತ್ಮಿಕ ಕರ್ಮ ಸಹಜವಾಗಿ ಸ್ವಯಂಗೆ ಕರ್ಮಯೋಗಿ ಸ್ಥಿತಿಯನ್ನ ಅನುಭವ ಮಾಡಿಸತ್ತೆ ಮತ್ತು ಅನ್ಯರಿಗೂ ಕರ್ಮಯೋಗಿಗಳಾಗುವಂತಹ ಸ್ಯಾಂಪಲ್ ಆಗ್ತಾರೆ. ಆದರೆ ಆತ್ಮೀಯತೆಯ ಬೀಜವಾಗಿದೆ ಪವಿತ್ರತೆ. ಪವಿತ್ರತೆ ಸ್ವಪ್ನದಲ್ಲಿಯೂ ಭಂಗ ಆಗಬಾರದು. ಆಗ ಆತ್ಮೀಯತೆಯ ಶಕ್ತಿ ಕಂಡುಬರುತ್ತೆ. ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಮಾತ್ರವಲ್ಲ, ಆದರೆ ಪ್ರತಿ ಮಾತಿನಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಕರ್ಮದಲ್ಲಿ ಬ್ರಹ್ಮಚಾರಿಗಳು. ಹೇಗೆ ಲೌಕಿಕದಲ್ಲಿ ಕೆಲವು ಮಕ್ಕಳ ಮುಖವು ತಂದೆಯಂತೆ ಇರುತ್ತೆ, ಆಗ ಹೇಳ್ತಾರೆ ಇವರಲ್ಲಿ ಆ ತಂದೆಯೂ ಕಾಣ್ತಾರೆ. ಅದೇ ರೀತಿ ಬ್ರಹ್ಮಚಾರಿ ಬ್ರಾಹ್ಮಣ ಆತ್ಮಗಳ ಮುಖದಿಂದ ಆತ್ಮೀಯತೆಯ ಆಧಾರದಿಂದ ಬ್ರಹ್ಮ ತಂದೆ ಸಮಾನ ಅನುಭವ ಆಗಲಿ. ಸಂಪರ್ಕದಲ್ಲಿ ಬರುವ ಆತ್ಮಗಳು ಅನುಭವ ಮಾಡಲಿ, ಇವರು ತಂದೆಯ ಸಮಾನ ಆಗಿದ್ದಾರೆ. ಆದರೆ 100% ಇಲ್ಲದಿದ್ದರೂ ಸಮಯಾನುಸಾರ ಎಷ್ಟು ಪ್ರತಿಶತ ಕಂಡು ಬರ್ತಾ ಇದೆ? ಎಲ್ಲಿಯವರೆಗೆ ತಲುಪಿದ್ದೀರಿ? 75%, 80%, 90% ಎಲ್ಲಿಯವರೆಗೆ ತಾವು ತಲುಪಿದ್ದೀರಿ? ಮುಂದೆ ಕುಳಿತಿರುವವರು ತಿಳಿಸ್ರಿ. ನೋಡಿ, ಕುಳಿತುಕೊಳ್ಳಲು ಮುಂದಿನ ಲೈನ್ ಪಡ್ಕೊಂಡಿದ್ದೀರಿ. ಅದೇ ರೀತಿ ಬ್ರಹ್ಮಚಾರಿಗಳಾಗುವುದರಲ್ಲಿಯೂ ಮುಂದಿನ ನಂಬರ್ ಪಡಿತೀರಾ ಅಲ್ವೇ? ಮುಂದಿನ ನಂಬರ್ ಪಡಿತೀರಾ ತಾನೆ? ಬಾಪ್ದಾದ ಪ್ರತಿ ಮಕ್ಕಳ ಪವಿತ್ರತೆಯ ಆಧಾರದ ಮೇಲೆ ಆತ್ಮೀಯತೆಯನ್ನು ನೋಡಲು ಬಯಸ್ತಾರೆ. ಬಾಪ್ದಾದಾರವರ ಬಳಿ ಎಲ್ಲರ ಚಾರ್ಟ್ ಅಂತೂ ಇದೆ, ಆದ್ರೆ ತಿಳಿಸೋದಿಲ್ಲ. ಆದರೆ ಚಾರ್ಟ್ ಇದೆ. ಏನೇನ್ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಎಲ್ಲಾ ಚಾರ್ಟ್ ಬಾಬೋರ್ ಬಳಿ ಇದೆ. ಪವಿತ್ರತೆಯಲ್ಲಿ ಈಗಲೂ ಕೆಲವು ಮಕ್ಕಳು ತುಂಬಾ ಕಡಿಮೆ ಪರ್ಸೆಂಟೇಜ್ನಲ್ಲಿ ಇದ್ದಾರೆ. ಸಮಯಾನುಸಾರ ವಿಶ್ವದಾತ್ಮಗಳು ನೀವು ಆತ್ಮಗಳ ಆತ್ಮೀಯತೆಯ ಉದಾಹರಣೆ ನೋಡೋದಿಕ್ಕೆ ಬಯಸ್ತಾರೆ. ಇದಕ್ಕೆ ಸಹಜ ಸಾಧನ ಒಂದೇ ಒಂದು ಶಬ್ದದ ಕಡೆ ಗಮನ ಕೊಡಬೇಕು. ಪದೇ ಪದೇ ಆ ಶಬ್ದವನ್ನ ತಮಗೆ ತಾವೇ
ಅಂಡರ್ಲೈನ್ ಮಾಡ್ಕೊಳ್ಬೇಕು. ಆ ಒಂದು ಶಬ್ದ ಆಗಿದೆ ಏಕವ್ರತ ಭವ. ಎಲ್ಲಿ ಒಂದಿದೆ ಅಲ್ಲಿ ಏಕಾಗ್ರತೆ ಸ್ವತಃವಾಗಿ ಬರುತ್ತೆ. ಅಚಲ ಅಡೋಲ ಸ್ವತಃವಾಗಿ ಆಗ್ತೇವೆ. ಏಕವ್ರತ ಆಗೋದ್ರಿಂದ ಏಕಮತದಲ್ಲಿಯೇ ನಡೆಯೋದು ಸಹಜವಾಗತ್ತೆ. ಇರುವುದೇ ಒಂದೇ ವ್ರತ, ಹಾಗಾಗಿ ಒಂದೇ ಮತದಿಂದ ಸದ್ಗತಿ ಸಹಜವಾಗತ್ತೆ. ಏಕರಸ ಸ್ಥಿತಿ ಸ್ವತಃವಾಗಿ ಆಗ್ತದೆ. ಆದ್ರಿಂದ ಚೆಕ್ ಮಾಡ್ಕೊಳ್ಳಿ, ಏಕವ್ರತ ಇದೆಯೇ? ಇಡೀ ದಿನದಲ್ಲಿ ಮನಸ್ಸು ಬುದ್ಧಿಯಲ್ಲಿ ಏಕವ್ರತ ಇರ್ತದೆಯಾ? ಲೆಕ್ಕಾಚಾರದಲ್ಲಿಯೂ ಆದಿಯ ಲೆಕ್ಕ 1ರಿಂದ ಶುರುವಾಗತ್ತೆ. ಒಂದು ಬಿಂದು ಮತ್ತು ಒಂದು ಶಬ್ದ. 1ರ ಮುಂದೆ 0 ಹಾಕುತ್ತಾ ಹೋಗಿ ಎಷ್ಟು ಹೆಚ್ಚುತ್ತಾ ಹೋಗುತ್ತದೆ. ಬೇರೆ ಏನೂ ನೆನಪಿರದಿದ್ದರೂ ಒಂದು ಶಬ್ದ ನೆನಪಿರ್ತದೆ ಅಲ್ವೇ? ಸಮಯ ಆತ್ಮಗಳು, ನಾವು ಏಕವ್ರತ ಆತ್ಮಗಳು ಕೂಗ್ತಾ ಇದ್ದಾರೆ. ಸಮಯದ ಕೂಗು, ಆತ್ಮಗಳ ಕೂಗು, ಹೇ ದೇವತಾತ್ಮಗಳೇ ಎಂಬ ಕೂಗು ಕೇಳಿಸ್ತಾ ಇಲ್ವಾ? ಪ್ರಕೃತಿ ಸಹ ತಾವು ಪ್ರಕೃತಿ ಪತಿಯರನ್ನ ನೋಡಿ ಕರೀತಾ ಇದೆ. ಹೇ ಪ್ರಕೃತಿ ಪತಿ ಆತ್ಮಗಳೇ, ಈಗಲೇ ಪರಿವರ್ತನೆ ಮಾಡಿ. ಇದಂತೂ ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ವಿಕೋಪಗಳು ಆಗ್ತಾ ಇರತ್ತೆ. ಇದರಿಂದ ಆತ್ಮಗಳಿಗೆ ಮತ್ತೆ ಮತ್ತೆ ದುಃಖ ಭಯಭೀತರನ್ನಾಗಿ ಮಾಡಬೇಡಿ. ನೀವು ಮುಕ್ತಿಯನ್ನು ನೀಡುವಂತ ಮಾಸ್ಟರ್ ಮುಕ್ತಿದಾತ ಆತ್ಮರು. ಯಾವಾಗ ಈ ಎಲ್ಲ ಆತ್ಮಗಳಿಗೆ ಮುಕ್ತಿಯನ್ನ ನೀಡ್ತೀರಿ? ಮನಸ್ಸಿನಲ್ಲಿ ದಯೆ ಬರ್ತಾ ಇಲ್ವೇ? ಸಮಾಚಾರವನ್ನ ಕೇಳಿ ಆಗಿ ಹೋಯಿತೆಂದು ಸುಮ್ಮನಾಗಿ ಬಿಡ್ತೀರೇನು? ಆದ್ದರಿಂದ ಬಾಪ್ದಾದ ಪ್ರತಿಯೊಬ್ಬ ಮಗುವಿನ ದಯಾ ಸ್ವರೂಪವನ್ನ ನೋಡಲು ಬಯಸ್ತಾರೆ. ತಮ್ಮ ಹದ್ದಿನ ಮಾತನ್ನ ಬಿಟ್ಬಿಡಿ. ದಯಾ ಹೃದಯಗಳಾಗಿ ಮನ್ಸಾ ಸೇವೆಯಲ್ಲಿ ತೊಡಗಿರಿ. ಸಕಾಶ್ ಶಾಂತಿ ಆಶ್ರಯ ನೀಡಿರಿ. ದಯಾ ಹೃದಯಗಳಾಗಿ ಅನ್ಯರಿಗೆ ಆಶ್ರಯ ಕೊಡುವುದರಲ್ಲಿ ತತ್ಪರರಾಗಿದ್ದಾರೆ. ಹದ್ದಿನ ಆಕರ್ಷಣೆಗಳಿಂದ, ಹದ್ದಿನ ಮಾತುಗಳಿಂದ ಸ್ವಯಂ ದೂರವಾಗಿರ್ತೀರಿ. ಶ್ರಮ ಪಡುವುದರಿಂದ ಮುಕ್ತರಾಗ್ತೀರಿ. ವಾಣಿಯ ಸೇವೆಯಲ್ಲಿ ಬಹಳ ಸಮಯ ನೀಡಿದ್ದೀರಿ. ಸಮಯ ಸಫಲಗೊಳಿಸಿದ್ದೀರಿ. ಸಂದೇಶ ನೀಡಿದ್ದೀರಿ. ಆತ್ಮಗಳಿಗೆ ಸಂಬಂಧ ಸಂಪರ್ಕದಲ್ಲಿ ತಂದಿದ್ದೀರಿ. ಏನು ನಾಟಕದ ಅನುಸಾರ ಮಾಡಿದ್ದೀರಿ ಅದು ಬಹಳ ಚೆನ್ನಾಗಿ ಮಾಡಿದ್ದೀರಿ. ಆದರೆ ಈಗ ವಾಣಿಯ ಜೊತೆಗೆ ಮನ್ಸಾ ಸೇವೆಯ ಅವಶ್ಯಕತೆ ಬಹಳ ಇದೆ. ಮತ್ತು ಈ ಮನ್ಸಾ ಸೇವೆಯನ್ನ ಪ್ರತಿಯೊಬ್ಬ ಹೊಸ ಮಕ್ಕಳು, ಹಳೆಯ ಮಕ್ಕಳು, ಮಹಾರಥಿಗಳು, ಕುದುರೆ ಸವಾರರು, ಕಾಲಾಳುಗಳು ಎಲ್ಲರೂ ಮಾಡಬಹುದಾಗಿದೆ. ಇದನ್ನ ದೊಡ್ಡವರು ಮಾಡ್ತಾರೆ. ನಾವಂತೂ ಚಿಕ್ಕವರು, ನಾವು ರೋಗಿಗಳು, ನಾವು ಸಾಧನೆ ಉಳ್ಳವರಲ್ಲ. ಇಂತಹ ಯಾವುದೇ ಆಧಾರ ಬೇಕಾಗಿಲ್ಲ. ಮನ್ಸಾ ಸೇವೆಯನ್ನ ಚಿಕ್ಕ ಚಿಕ್ಕ ಮಕ್ಕಳು ಸಹ ಮಾಡಬಹುದಾಗಿದೆ. ಮಕ್ಕಳೇ ಮಾಡಬಹುದಲ್ವೇ? ಮನ್ಸಾ ಸೇವೆಯನ್ನ ಮಾಡಬಹುದಲ್ವಾ? ಆದ್ರಿಂದ ಈಗ ಮಾತು ಮತ್ತು ಮನ್ಸಾ ಸೇವೆಯ ಸಮತೋಲನ ಇರಲಿ. ಮನ್ಸಾ ಸೇವೆ ಮಾಡುವವರಿಗೂ ಸಹ ಬಹಳ ಲಾಭ ಇದೆ. ಏಕೆ? ಯಾವ ಆತ್ಮಗಳಿಗೆ ಮನ್ಸಾ ಸೇವಾ ಅರ್ಥಾತ್ ಸಂಕಲ್ಪದ ಮೂಲಕ ಶಕ್ತಿ ಮತ್ತು ಸಕಾಶನ್ನ ಕೊಡ್ತೀರಿ, ಆತ್ಮ ತಮಗೆ ಆಶೀರ್ವಾದ ನೀಡತ್ತೆ. ಹಾಗೂ ತಮ್ಮ ಖಾತೆಯಲ್ಲಿ ಸ್ವಯಂನ ಪುರುಷಾರ್ಥವಂತೂ ಇದ್ದೇ ಇದೆ. ಜೊತೆಗೆ ಆಶೀರ್ವಾದದ ಖಾತೆಯು ಜಮಾ ಆಗತ್ತೆ. ಇದರಿಂದ ತಮ್ಮ ಜಮಾದ ಖಾತೆ ಡಬಲ್ ರೀತಿಯಲ್ಲಿ ಹೆಚ್ಚಾಗುತ್ತಾ ಹೋಗತ್ತೆ. ಆದುದರಿಂದ ಹೊಸ ಮಕ್ಕಳೇ ಆಗಲಿ, ಹಳೆಯ ಮಕ್ಕಳೇ ಆಗಲಿ, ಏಕೆಂದರೆ ಬಹಳ ಹೊಸ ಮಕ್ಕಳೇ ಬಂದಿದ್ದೀರಾ ಅಲ್ವಾ? ಹೊಸ ಮಕ್ಕಳು ಯಾರು ಮೊದಲನೆಯ ಬಾರಿಗೆ ಬಂದಿದ್ದೀರಿ ಅವರು ಕೈ ಎತ್ರಿ. ಮೊದಲನೆಯ ಬಾರಿ ಬಂದಿರುವ ಮಕ್ಕಳೊಂದಿಗೂ ಕೂಡ ಬಾಪ್ದಾದ ಕೇಳ್ತಾರೆ, ತಾವು ಆತ್ಮಗಳು ಮನ್ಸಾ ಸೇವೆಯನ್ನ ಮಾಡಬಹುದಾ? ಬಾಪ್ದಾದ ಪಾಂಡವರೊಂದಿಗೆ, ಮಾತೆಯರೊಂದಿಗೆ ನಿಮಗೂ ಸಹ ಮನ್ಸಾ ಸೇವೆಯನ್ನ ಮಾಡಲು ಸಾಧ್ಯ ಇದೆಯಾ? ಎಲ್ಲರೂ ಬಹಳ ಚೆನ್ನಾಗಿ ಕೈ ಎತ್ತಿದ್ದೀರಿ. ಈಗ ಬಾಪ್ದಾದ ಟಿವಿಯಲ್ಲಿ ನೋಡ್ತಾ ಇರುವವರಿಗೆ ಮತ್ತು ಸಮ್ಮುಖದಲ್ಲಿ ಕೇಳುತ್ತಿರುವವರಿಗೆ ಎಲ್ಲಾ ಮಕ್ಕಳಿಗೂ ಜವಾಬ್ದಾರಿ ಕೊಡ್ತಾರೆ. ಏನಂದ್ರೆ, ಇಡೀ ದಿನದಲ್ಲಿ ಎಷ್ಟು ಗಂಟೆಗಳು ಮನ್ಸಾ ಸೇವೆಯನ್ನ ಯಥಾರ್ಥ ರೀತಿಯಿಂದ ಮಾಡ್ತೀರಿ. ಕೇವಲ ಮಾಡಿದೆವೆಂದು ಹೇಳಬಾರದು. ಯಥಾರ್ಥ ರೂಪದಲ್ಲಿ ಎಷ್ಟು ಗಂಟೆಗಳು ಮನ್ಸಾ ಸೇವೆಯನ್ನ ಮಾಡಿದ್ರಿ, ಇದರ ಚಾರ್ಟ್ ಅನ್ನ ಪ್ರತಿಯೊಬ್ಬರೂ ತಮ್ಮ ಬಳಿ ಇಟ್ಕೊಳ್ಬೇಕಾಗಿದೆ. ನಂತರ ಬಾಪ್ದಾದ ಅಚಾನಕ್ ಚಾರ್ಟ್ ಕೇಳ್ತಾರೆ. ಇದರ ದಿನಾಂಕ ತಿಳಿಸೋದಿಲ್ಲ, ಅಚಾನಕ್ ಕೇಳ್ತಾರೆ. ನೋಡೋಣ, ಜವಾಬ್ದಾರಿಯ ಕಿರೀಟ ತೊಟ್ಟುಕೊಳ್ಳುವವರು ಅಥವಾ ಅಲುಗಾಡ್ತಾ ಇದ್ದಾರೋ? ಜವಾಬ್ದಾರಿಯ ಕಿರೀಟ ತೊಟ್ಟುಕೊಳ್ಳಬೇಕಲ್ವೇ? ಶಿಕ್ಷಕಿಯರು ಜವಾಬ್ದಾರಿಯ ಕಿರೀಟ ತೊಟ್ಕೊಂಡಿದ್ದೀರಾ? ಈಗ ಅದರಲ್ಲಿ ಇದನ್ನ ಸೇರಿಸ್ಕೊಳ್ಳಿ, ಸರಿ ಅಲ್ವಾ? ಡಬಲ್ ವಿದೇಶದವರು ಕೈ ಎತ್ರಿ. ಈ ಜವಾಬ್ದಾರಿಯ ಕಿರೀಟ ಚೆನ್ನಾಗಿದೆಯಾ? ಅದರಿಂದ ಚಾರ್ಟ್ ಇಡ್ತೀರಾ ಅಲ್ವಾ?
ಒಳ್ಳೆಯದು. ಬಾಪ್ದಾದ ಅಚಾನಕ್ ಒಂದು ದಿವಸ ಕೇಳ್ತಾರೆ, ತಮ್ಮ ಚಾರ್ಟ್ ಬರೆದು ಕಳಿಸಿ ಅಂತ. ನಂತರ ನೋಡ್ತಾರೆ, ಏಕೆಂದ್ರೆ ವರ್ತಮಾನ ಸಮಯ ಬಹಳ ಅವಶ್ಯಕತೆ ಇದೆ. ತಮ್ಮದೇ ಪರಿವಾರದ ದುಃಖವನ್ನ ಈಗ ನೋಡ್ತಾ ಇದ್ದೀರಲ್ವಾ, ನೋಡಬಹುದಲ್ವಾ? ದುಃಖಿ ಆತ್ಮಗಳಿಗೆ ಆಶ್ರಯವನ್ನ ನೀಡಿ ಒಂದು ಹನಿಗಾಗಿ ಬಾಯಾರಿದ್ದೇವೆ ನಾವು ಎಂದು ಯಾವ ಗೀತೆ ಇದೆ, ಅದರ ಅರ್ಥ ಈಗಿನ ಸಮಯದಲ್ಲಿ ಸುಖ ಶಾಂತಿಯ ಒಂದು ಹನಿಗೋಸ್ಕರ ಆತ್ಮಗಳು ಬಾಯಾರಿದ್ದಾರೆ. ಒಂದು ಸುಖ ಶಾಂತಿ ಅಮೃತದ ಹನಿ ಸಿಗೋದ್ರಿಂದ ಖುಷಿಯಾಗ್ತಾರೆ. ಬಾಪ್ದಾದ ಪದೇ ಪದೇ ತಿಳಿಸ್ತಾರೆ, ಸಮಯ ನಿಮ್ಮನ್ನ ಕಾಯ್ತಾ ಇದೆ. ಬ್ರಹ್ಮ ತಂದೆ ನಮ್ಮ ಮನೆಯ ಬಾಗಿಲು ತೆರೆಯಲು ಕಾಯ್ತಾ ಇದ್ದಾರೆ. ಪ್ರಕೃತಿ ತೀವ್ರ ಗತಿಯಿಂದ ಸ್ವಚ್ಛ ಮಾಡಲು ಕಾಯ್ತಾ ಇದೆ. ಹೇ ಫರಿಸ್ತೆಗಳೇ, ಈಗ ನಿಮ್ಮ ಡಬಲ್ ಲೈಟ್ ನ ಮುಖಾಂತರ ಕಾಯುವುದನ್ನ ಸಮಾಪ್ತಿ ಮಾಡಿ ಎವರ್ ರೆಡಿ ಎನ್ನುವ ಶಬ್ದವನ್ನ ಎಲ್ಲರೂ ಹೇಳ್ತಾರೆ. ಆದರೆ ಸಂಪನ್ನ ಮತ್ತು ಸಂಪೂರ್ಣ ಆಗುವುದರಲ್ಲಿ ಎವರ್ ರೆಡಿ ಆಗಿದ್ದೀರಾ? ಶರೀರವನ್ನ ಬಿಡೋದ್ರಲ್ಲಿ ಮಾತ್ರ ಎವರ್ ರೆಡಿ ಆಗೋದಿಲ್ಲ, ಆದ್ರೆ ತಂದೆಯ ಸಮಾನರಾಗಿ ಹೋಗೋದ್ರಲ್ಲಿ ಎವರ್ ರೆಡಿ ಆಗ್ಬೇಕಾಗಿದೆ. ಇಲ್ಲಿ ಮಧುಬನದಲ್ಲಿ ಎಲ್ಲರೂ ಮುಂದುವರಿಯುತ್ತಾ ಇರುತ್ತಾರೆ. ಒಳ್ಳೆಯದು. ಸೇವೆಯನ್ನ ಚೆನ್ನಾಗಿ ಮಾಡುತ್ತೀರಿ. ಮಧುಬಂದವರು ಎವರ್ ರೆಡಿ ಆಗಿದ್ದೀರಾ? ಮುಗುಳ್ನಗ್ತಾ ಇದ್ದಾರೆ. ಮೊದಲನೆಯ ಸಾಲಿನಲ್ಲಿ ಕುಳಿತಿರುವ ಮಹಾರಥಿಗಳೇ, ಎವರ್ ರೆಡಿ ಆಗಿದ್ದೀರಾ? ತಂದೆಯ ಸಮಾನ ಆಗೋದ್ರಲ್ಲಿ ಎವರ್ ರೆಡಿ ಆಗಿದ್ದೀರಾ? ಈ ರೀತಿ ತಿಳಿದ್ರೆ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗ್ತೀರಿ. ಅಡ್ವಾನ್ಸ್ ಪಾರ್ಟಿ ಬಯಸದಿದ್ದರೂ ಹೆಚ್ಚುತ್ತದೆ. ಹಾಗಾದರೆ ಇದರಲ್ಲಿ ಬ್ಯುಸಿ ಆಗ್ತೀರಾ ಅಲ್ವೇ? ವಾಣಿ ಮತ್ತು ಮನ್ಸಾ ಸೇವೆಯಲ್ಲಿ ಸಮತೋಲನ ಇದ್ದರೆ ಆಶೀರ್ವಾದ ಸಿಗತ್ತೆ. ಡಬಲ್ ಖಾತೆ ಜಮಾ ಆಗತ್ತೆ. ಪುರುಷಾರ್ಥ ಮತ್ತು ಆಶೀರ್ವಾದದ ಸಂಕಲ್ಪ, ಮಾತು, ವಾಣಿ, ಕರ್ಮ, ಸಂಬಂಧ, ಸಂಪರ್ಕದ ಮುಖಾಂತರ ಆಶೀರ್ವಾದ ನೀಡಿ ಮತ್ತು ಪಡೆಯಿರಿ. ಒಂದೇ ವಿಚಾರ ಇರಲಿ, ಆಶೀರ್ವಾದ ನೀಡುವುದು. ಬಲೆ ನಿಮಗೆ ಶಾಪವನ್ನ ಹಾಕಲಿ, ಆದರೆ ಅವರಿಗೂ ಸಹ ಆಶೀರ್ವಾದವನ್ನೇ ನೀಡಿ. ಏಕೆಂದರೆ ನೀವು ಆಶೀರ್ವಾದದ ಸಾಗರನ ಮಕ್ಕಳು. ಬೇರೆಯವರು ಮುನಿಸಿಕೊಂಡರೂ ಸಹ ನೀವು ಮುನಿಸಿಕೊಳ್ಳಬೇಡಿ. ನೀವು ರಹಸ್ಯಯುಕ್ತರಾಗಿರಲು ಸಾಧ್ಯವೇ? ಆಗ್ತದಾ? ಎರಡನೆಯ ಸಾಲಿನಲ್ಲಿ ಕುಳಿತುವವರಿಗೆ ಆಗ್ತದೆಯೇ? ನೋಡ್ತೀರಿ, ಈಗ ಇನ್ನು ಹೆಚ್ಚು ಬೇಜಾರು ಪಡಿಸ್ತಾರೆ. ಪರೀಕ್ಷೆಗಳು ಇನ್ನೂ ಅನೇಕ ಬರುತ್ತೆ. ಮಾಯೆ ಕೇಳಿಸ್ಕೊಳ್ತಾ ಇದೆ. ಈಗ ವ್ರತ ತೆಗೆದುಕೊಳ್ಳಿ. ದೃಢ ಸಂಕಲ್ಪ ಮಾಡಿ, ನಾನು ಆಶೀರ್ವಾದವನ್ನೇ ನೀಡಿ ಆಶೀರ್ವಾದವನ್ನೇ ಪಡೆಯಬೇಕಾಗಿದೆ. ಆಗತ್ತಾ? ಮಾಯೆ ಬಲೆ ಬೇಜಾರು ಪಡಿಸಿದರೂ ನೀವು ರಹಸ್ಯಯುಕ್ತರಾಗಿರ್ತೀರಾ? ಬೇಜಾರಾಗಬಾರ್ದು ಹಾಗೂ ಬೇರೆಯವರನ್ನ ಬೇಜಾರು ಮಾಡಿಸಬಾರ್ದು. ಇದು ಒಂದೇ ಕಾರ್ಯವನ್ನ ಮಾಡಿ. ಬೇರೆಯವರು ಬಲೆ ಬೇಜಾರಾದರೂ ತಾವು ಆಗಬಾರ್ದು. ನಾವು ಬೇಜಾರು ಮಾಡದಿದ್ರೂ ತಾವು ಬೇಜಾರು ಆಗಬಾರ್ದು. ಪ್ರತಿಯೊಬ್ಬರೂ ಈ ಒಂದು ಜವಾಬ್ದಾರಿ ತೆಗೆದುಕೊಳ್ಳಿ. ಬೇರೆಯವರನ್ನ ನೋಡಬೇಡಿ. ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ನಾವು ಸಾಕ್ಷಿಯಾಗಿದ್ದು ಆಟವನ್ನ ನೋಡಬೇಕಾಗಿದೆ. ಕೇವಲ ರಹಸ್ಯಯುಕ್ತ ಆಟವನ್ನೇ ನೋಡ್ತೀರಾ? ಬೇಜಾರು ಪಡಿಸುವಂತ ಆಟವನ್ನ ಮಧ್ಯೆ ಮಧ್ಯೆ ನೋಡಿ. ಆದರೆ ಪ್ರತಿಯೊಬ್ಬರೂ ತಮಗೆ ತಾವೇ ರಾಜಿ ಮಾಡ್ಕೊಳ್ಳಿ. ಹೇ ಮಾತೇರೆ, ಆಗ್ತದೆಯೇ? ಪಾಂಡವರು ಆಗುತ್ತಾ? ಬಾಪ್ದಾದ ನಕ್ಷೆಯನ್ನ ನೋಡ್ತಾರೆ. ಬಾಪ್ದಾದವರ ಬಳಿ ತುಂಬಾ ದೊಡ್ಡದಾದ ಟಿವಿ ಇದೆ. ಪ್ರತಿಯೊಬ್ಬರನ್ನ ನೋಡಬಹುದಾಗಿದೆ. ಯಾವುದೇ ಸಮಯದಲ್ಲಿ ಯಾರೇ ಆದರೂ ಏನೇ ಮಾಡ್ತಾ ಇದ್ರೂ ಬಾಪ್ದಾದ ನೋಡ್ತಾರೆ. ಆದ್ರೆ ಏನೇನ್ ಮಾಡ್ತೀರಿ ಅದನ್ನೂ ಸಹ ನೋಡ್ತಾರೆ. ಮಕ್ಕಳು ಸಹ ಬಹಳ ಬುದ್ಧಿವಂತಿಕೆಯನ್ನ ತೋರಿಸ್ತಾರೆ. ಒಂದು ವೇಳೆ ನಿಮ್ಮ ಚಾಲಾಕಿತನವನ್ನ ಬಾಪ್ದಾದ ಹೇಳಿದರೆ ನೀವು ಕೇಳಿ ಸ್ವಲ್ಪ ಚಿಂತಿತರಾಗ್ತೀರಾ? ನಿಮ್ಮನ್ನ ಏಕೆ ಚಿಂತಿತಗೊಳಿಸ್ಲಿ? ಆದರೆ ಬಹಳ ಬುದ್ಧಿವಂತಿಕೆಯಿಂದ ಮಾಡ್ತೀರಿ. ಒಂದು ವೇಳೆ ಬುದ್ಧಿವಂತಿಕೆಯನ್ನ ನೋಡಬೇಕೆಂದರೆ ಬ್ರಾಹ್ಮಣರಲ್ಲಿಯೇ ನೋಡಿ. ಆದರೆ ಈಗ ಯಾವುದರಲ್ಲಿ ಬುದ್ಧಿವಂತರಾಗಬೇಕಾಗಿದೆ? ಮನ್ಸಾ ಸೇವೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯಿರಿ. ಹಿಂದೆ ಬೀಳಬೇಡಿರಿ. ಇದಕ್ಕೆ ಸಮಯ ಸಿಗುವುದಿಲ್ಲ, ಅವಕಾಶ ಸಿಗುವುದಿಲ್ಲ, ಆರೋಗ್ಯ ಸರಿ ಇರುವುದಿಲ್ಲ, ಯಾರೂ ಕೇಳಲೇ ಇಲ್ಲ, ಯಾವ ನೆಪ ಹೇಳಬೇಡಿ. ಎಲ್ಲರೂ ಮಾಡಬೇಕಾಗಿದೆ. ಮಕ್ಕಳು ಓಡುವ ಆಟವನ್ನ ಆಡಿದ್ದೀರಲ್ವೇ? ಈಗ ಮನ್ಸಾ ಸೇವೆಯಲ್ಲಿ ಓಡಬೇಕಾಗಿದೆ. ಒಳ್ಳೆಯದು. ಕರ್ನಾಟಕದ ಸೇವಾಧಾರಿಯೊಂದಿಗೆ. ಕರ್ನಾಟಕದವರು ಯಾರು ಸೇವೆಯಲ್ಲಿ ಬಂದಿದ್ದೀರಿ ಎದ್ದು ನಿಲ್ರಿ. ಇಷ್ಟೊಂದು ಜನರು ಸೇವೆಯಲ್ಲಿ ಬಂದಿದ್ದೀರಾ? ಪಾರ್ಟಿಯಲ್ಲಿ ಬಂದಿರುವವರಲ್ಲ, ಸೇವಾಧಾರಿಯಾಗಿ ಬಂದಿರುವವರು. ಒಳ್ಳೆಯದು.
ಇದು ಸಹ ಸಹಜವಾಗಿ ಶ್ರೇಷ್ಠ ಪುಣ್ಯವನ್ನ ಜಮಾ ಮಾಡಿಕೊಳ್ಳುವ ಸುವರ್ಣಾವಕಾಶ ಸಿಕ್ಕಿದೆ. ಭಕ್ತಿಯಲ್ಲಿ ಹೇಳಲಾಗ್ತದೆ, ಒಬ್ಬ ಬ್ರಾಹ್ಮಣರ ಸೇವೆಯನ್ನ ಮಾಡುವುದರಿಂದ ಬಹಳ ಪುಣ್ಯ ಪ್ರಾಪ್ತಿಯಾಗತ್ತೆ. ಇಲ್ಲಿ ಎಷ್ಟೊಂದು ಶ್ರೇಷ್ಠ ಸತ್ಯ ಬ್ರಾಹ್ಮಣರ ಸೇವೆಯನ್ನ ಮಾಡ್ತೀರಿ, ಇಂತಹ ಒಳ್ಳೆಯ ಚಾನ್ಸ್ ಸಿಗತ್ತೆ ಅಲ್ವೇ? ಚೆನ್ನಾಗಿದೆ ಅಲ್ವೇ? ದಣಿವಾಯ್ತಾ? ದಣಿವಾಗ್ಲಿಲ್ವಾ? ಮಜಾ ಇದೆಯಾ? ಒಂದ್ ವೇಳೆ ಸತ್ಯ ಹೃದಯದಿಂದ ಪುಣ್ಯ ಎಂದು ತಿಳಿದು ಸೇವೆ ಮಾಡಿದ್ರೆ ಅದರ ಪ್ರತ್ಯೇಕ ಫಲ ದಣಿವಾಗೋದಿಲ್ಲ, ಅದರ ಪ್ರತ್ಯಕ್ಷ ಫಲ ದಣಿವಾಗೋದಿಲ್ಲ, ಖುಷಿಯಾಗತ್ತೆ. ಈ ಒಂದು ಪ್ರತ್ಯೇಕ ಫಲ ಪುಣ್ಯದ ಜಮಾ ಅನುಭವ ಮಾಡಿಸತ್ತೆ. ಆದರೆ ಸ್ವಲ್ಪವೂ ಯಾವುದೇ ಕಾರಣದಿಂದ ಸುಸ್ತಾದರೆ ಅಥವಾ ಸ್ವಲ್ಪ ಮಾತ್ರವೂ ಅನುಭವ ಆದರೆ ತಿಳಿದುಕೊಳ್ಳಿ, ಸತ್ಯ ಹೃದಯದಿಂದ ಸೇವೆ ಮಾಡಲಿಲ್ಲ. ಸೇವೆ ಎಂದರೆ ಪ್ರತ್ಯಕ್ಷ ಫಲ. ಮೇವ ಸೇವಾ ಮಾಡುವುದಿಲ್ಲವೇ, ಆದರೆ ಫಲ ತಿನ್ನುತ್ತಾರೆ. ಆದರೆ ಕರ್ನಾಟಕದ ಸರ್ವ ಸೇವಾದಾರಿಗಳು ತಮ್ಮ ಒಳ್ಳೆಯ ಸೇವೆಯ ಪಾತ್ರ ಮಾಡಿದ್ದೀರಿ ಹಾಗೂ ಸೇವೆಯ ಫಲವನ್ನ ತಿಂದಿದ್ದೀರಿ. ಒಳ್ಳೆಯದು. ಎಲ್ಲ ಶಿಕ್ಷಕಿಯರು ಚೆನ್ನಾಗಿದ್ದೀರಾ? ಶಿಕ್ಷಕಿಯರಿಗಂತೂ ಅನೇಕ ಬಾರಿ ತಂದೆಯ ಮಿಲನದ ಅವಕಾಶ ಸಿಗತ್ತೆ. ಇದು ಸಹ ಭಾಗ್ಯದ ಗುರುತಾಗಿದೆ. ಈಗ ಶಿಕ್ಷಕಿಯರು ಮನಸಾ ಸೇವೆಯಲ್ಲಿ ರೇಸ್ ಮಾಡಬೇಕಾಗಿದೆ. ಮನಸಾ ಸೇವಾ ಮಾಡುತ್ತಿದ್ದೇನೆ ಎಂದು ಇಡೀ ದಿವಸ ಅದರಲ್ಲೇ ಕುಳಿತು ಬಿಡುವುದಿಲ್ಲ. ಯಾರಾದರೂ ಕೋರ್ಸಿಗೆ ಬಂದಾಗ ನಾನು ಮನಸಾ ಸೇವೆ ಮಾಡ್ತಾ ಇದ್ದೇನೆ ಅಂತ ಕಳುಹಿಸಬೇಡಿರಿ. ಏನಾದರೂ ಕರ್ಮಯೋಗದ ಸಮಯ ಬಂದಾಗ ನಾನು ಮನಸಾ ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳೋದು ಸರಿಯಲ್ಲ. ಸಮತೋಲನ ಇರಬೇಕು. ಕೆಲವರಿಗೆ ಹೆಚ್ಚು ನಶೆ ಏರಿಬಿಡುತ್ತದೆ. ಈ ರೀತಿಯ ನಶೆಯನ್ನ ಏರಿಸಿಕೊಳ್ಬಾರ್ದು. ಸಮತೋಲನದಲ್ಲಿ ಆಶೀರ್ವಾದ ಇದೆ. ಸಮತೋಲನೆ ಇಲ್ಲ ಅಂದ್ರೆ ಆಶೀರ್ವಾದ ಇಲ್ಲ. ಈಗ 1 ಸೆಕೆಂಡಿನಲ್ಲಿ ಎಲ್ಲರೂ ಮನಸಾ ಸೇವೆಯ ಅನುಭವವನ್ನ ಮಾಡಿ ಆತ್ಮಗಳಿಗೆ ಶಾಂತಿ ಮತ್ತು ಶಕ್ತಿಯ ದಾನವನ್ನ ನೀಡಿ. ಒಳ್ಳೆಯದು. 4 ಕಡೆಯ ಸರ್ವಶ್ರೇಷ್ಠ ಆತ್ಮೀಯತೆಯ ಅನುಭವ ಮಾಡಿಸುವಂತಹ ಆತ್ಮಗಳಿಗೆ ಸರ್ವ ಸಂಕಲ್ಪ ಮತ್ತು ಸ್ನೇಹದಲ್ಲಿಯೂ ಸಹ ಪವಿತ್ರತೆಯ ಪಾಠವನ್ನ ಕಲಿಸುವಂತಹ ಬ್ರಹ್ಮಚಾರಿ ಮಕ್ಕಳಿಗೆ, ಎಲ್ಲ ದೃಢ ಸಂಕಲ್ಪದಾರಿ ಮನಸಾ ಸೇವಾದಾರಿ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಸದಾ ಆಶೀರ್ವಾದವನ್ನ ನೀಡಿ ಮತ್ತು ಆಶೀರ್ವಾದವನ್ನ ಪಡೆಯುವಂತ ಪುಣ್ಯ ಆತ್ಮಗಳಿಗೆ ಬಾಪ್ ದಾದಾರವರ ಹೃದಯರಾಮ ತಂದೆಯ ಅತಿ ಪ್ರೀತಿಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ದಾದೀಜಿ, ಜಾನ್ಕಿ ದಾದೀಜಿ ಅವರೊಂದಿಗೆ ವ್ಯಕ್ತಿಗತ ಮಿಲನ. ಬಾಪ್ ದಾದಾ ತ್ರಿಮೂರ್ತಿ ಬ್ರಹ್ಮನ ದೃಶ್ಯವನ್ನ ತೋರಿಸಿದ್ರು. ನೀವೆಲ್ಲರೂ ನೋಡಿದ್ದೀರಾ ಅಲ್ವಾ? ಏಕೆಂದ್ರೆ ತಂದೆ ಸಮಾನ, ತಂದೆಯ ಪ್ರತಿ ಕಾರ್ಯದಲ್ಲಿ ಜೊತೆಗಾರರು ಅಲ್ವೇ? ಆದುದರಿಂದ ಈ ದೃಶ್ಯವನ್ನ ತೋರಿಸಲಾಯಿತು. ಬಾಪ್ ದಾದಾ ನೀವಿಬ್ಬರಿಗೂ ವಿಶೇಷ ಶಕ್ತಿಗಳನ್ನ ವಿಲ್ ಮಾಡಿದ್ದಾರೆ, ವಿಲ್ ಪವರ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೂ ಎಲ್ಲ ಶಕ್ತಿಗಳನ್ನ ವಿಲ್ ಮಾಡಿದ್ದಾರೆ. ಆದುದರಿಂದ ಆ ಎಲ್ಲ ಶಕ್ತಿಗಳು ತಮ್ಮ ಕೆಲಸವನ್ನ ಮಾಡ್ತಾ ಇದೆ. ಮಾಡಿಸೋರು ಮಾಡಿಸ್ತಾ ಇದ್ದಾರೆ ಹಾಗೂ ನಿಮಿತ್ತರಾಗಿ ಮಾಡ್ತಾ ಇದ್ದೀರಿ. ಈ ರೀತಿ ಮಾಡಲು ಮಜಾ ಅನ್ಸತ್ತೆ ಅಲ್ವಾ? ಮಾಡಿಸೋವರ ಮಾಡಿಸ್ತಾ ಇದ್ದಾರೆ. ಆದುದರಿಂದ ಮಾಡಿಸೋರು ಮಾಡಿಸುತ್ತಿರುವ ಕಾರಣ ನೀವು ನಿಶ್ಚಿಂತರಾಗಿ ಮಾಡ್ತಾ ಇದ್ದೀರಿ. ಚಿಂತೆ ಇರೋದಿಲ್ಲ. ನೀವು ನಿಶ್ಚಿಂತ ಚಕ್ರವರ್ತಿಗಳು ಆಗಿದ್ದೀರಿ. ಮಾಸ್ಟರ್ ಡಿಗ್ರಿಯನ್ನ ಅರ್ಥಾತ್ ತಂದೆ ಸಮಾನ ಸ್ಥಾನವನ್ನ ಪಾಸ್ ಮಾಡಿದ್ದೀರಿ. ಕೇವಲ ಈಗ ಪುನರಾವರ್ತನೆ ಮಾಡಬೇಕು. ಪುನರಾವರ್ತನೆ ಮಾಡುವಾಗ ಕಷ್ಟ ಆಗುವುದಿಲ್ಲ. ಇಲ್ಲವಾದರೆ ಮಾಸ್ಟರ್ ಡಿಗ್ರಿಯನ್ನ ಯಾರು ತೆಗೆದುಕೊಳ್ತಾ ಇದ್ರು? ಬೇರೆ ಮಾಸ್ಟರ್ ಡಿಗ್ರಿ ತೆಗೆದುಕೊಳ್ಳುವವರೂ ಸಹ ನಿಮ್ಮ ಜೊತೆಗಾರರಾಗಿರುತ್ತಾರೆ. ಜೊತೆಗಾರರೂ ಬೇಕಲ್ಲವೇ? ಆದರೆ ಆಗಲೇಬೇಕಾಗಿದೆ. ಅರ್ಥಾತ್ ನೀವು ತೇರ್ಗಡೆ ಆಗಿಯೇ ಇದ್ದೀರಿ. ತೇರ್ಗಡೆ ಆಗಬೇಕಿದೆ. ಎಷ್ಟೊಂದು ಸಾರಿ ತೇರ್ಗಡೆ ಆಗಿದ್ದೀರಿ, ಎಷ್ಟೊಂದು ಸಾರಿ ತೇರ್ಗಡೆ ಆಗಿದ್ದೀರಿ. ಅನೇಕ ಸಾರಿ ಮಾಡಿರುವ ಕಾರಣ ಅದು ಆಗಿಯೇ ಇದೆ. ಒಳ್ಳೆಯದು. ಆರೋಗ್ಯವನ್ನ ಕುರಿತು ಜ್ಞಾನಪೂರ್ಣರಾಗಿರಬೇಕು. ಸ್ವಲ್ಪ ಏರುಪೇರು ಆಗುತ್ತದೆ. ಇದರಲ್ಲಿಯೂ ನಾಲೆಡ್ಜ್ಫುಲ್ ಆಗಬೇಕಾಗುತ್ತದೆ. ಏಕೆಂದರೆ ಇನ್ನೂ ಬಹಳ ಸೇವೆ ಮಾಡಬೇಕಾಗಿದೆ. ಹೀಗೆ ಆರೋಗ್ಯವೂ ಸಹಯೋಗ ಕೊಡುತ್ತದೆ. ಈ ರೀತಿ ಡಬಲ್ ನಾಲೆಡ್ಜ್ಫುಲ್ ಆಗಿದ್ದೀರಾ. ಒಳ್ಳೆಯದು. ವರದಾನ: ಈಶ್ವರಿಯ ಸಂಘದಲ್ಲಿ ಇರುತ್ತಾ ಉಲ್ಟಾ ಸಂಘದ ಯುದ್ಧದಿಂದ
ರಕ್ಷಿಸಲ್ಪಡುವ ಸದಾ ಕಾಲದ ಸತ್ಸಂಗೀ ಭವ. ಈಶ್ವರಿಯ ಸಂಘದಲ್ಲಿ ಇರುತ್ತಾ ಉಲ್ಟಾ ಸಂಘದ ಯುದ್ಧದಿಂದ ರಕ್ಷಿಸಲ್ಪಡುವ ಸದಾ ಕಾಲದ ಸತ್ಸಂಗೀ ಭವ. ಎಂತಹದ್ದೇ ಕೆಟ್ಟ ಸಂಘವಿರಲಿ, ಆದರೆ ನಿಮ್ಮ ಶ್ರೇಷ್ಠ ಸಂಘ ಅವುಗಳ ಮುಂದೆ ಬಹಳಷ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಈಶ್ವರಿಯ ಸಂಘದ ಮುಂದೆ ಆ ಸಂಘ ಏನೂ ಇಲ್ಲ, ಎಲ್ಲ ಶಕ್ತಿಹೀನವಾಗಿದೆ. ಆದರೆ ಯಾವಾಗ ಸ್ವಯಂ ಬಲಹೀನರಾಗುವಿರಿ, ಆಗ ಉಲ್ಟಾ ಸಂಘ ಯುದ್ಧ ಮಾಡುವುದು. ಯಾರು ಸದಾ ಒಬ್ಬ ತಂದೆಯ ಸಂಘದಲ್ಲಿ ಇರ್ತಾರೆ, ಅಂದರೆ ಸದಾ ಸತ್ಸಂಗಿಗಳಾಗಿರ್ತಾರೆ, ಅವರಿಗೆ ಬೇರೆ ಯಾವುದೇ ಸಂಘದ ರಂಗಿನ ಮೇಲೆ ಪ್ರಭಾವಿತರಾಗಲು ಸಾಧ್ಯವಿಲ್ಲ. ವ್ಯರ್ಥ ಮಾತು, ವ್ಯರ್ಥ ಸಂಘ ಅರ್ಥಾತ್ ಕುಸ್ಸಂಗ ಅವರನ್ನ ಆಕರ್ಷಣೆ ಮಾಡಲು ಸಾಧ್ಯವಿಲ್ಲ. ಸ್ಲೋಗನ್: ಕೆಟ್ಟದ್ದನ್ನೂ ಸಹ ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡುವಂತಹವರೇ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.